ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ರೀ. ನಾನು ಬೆಳಗ್ಗೆ 6:30 ಅಂದ್ರೆ ಎದ್ದಿದ್ದೆ. ನಾನು ಹೇಳೋದ್ರೊಳಗೆ ಅಂತಂದ್ರೆ ನಮ್ಮ ಅತ್ತೆಯವರ ಆಗಲಿ ರಂಗೋಲಿ ಹಾಕಾಕತ್ತಿದ್ರಿ. ನೋಡ್ರಿ ರಂಗೋಲಿ ಹಾಕಾಕತ್ತಾರ. ಅವರು ರಂಗೋಲಿ ಮಸ್ತ್ ಹಾಕ್ತಾರೆ, ಡಿಸೈನ್ ಚಂದ ಹಾಕ್ತಾರೆ. ಫ್ರೀ ಹ್ಯಾಂಡ್ ರಂಗೋಲಿನೂ ಚಲೋ ಹಾಕ್ತಾರೆ ರೀ. ಆಮೇಲೆ ಹಿಂಗೆ ಅಕ್ಕಿ ಇಟ್ಟು ಸಹಿತ ಅವನು ಮಸ್ತ್ ಹಾಕ್ತಾರೆ ರೀ. ನೋಡ್ರಿ ಇಷ್ಟು ಚಂದ ತೆಗ್ದಾರ. ಮತ್ತು ಫಂಕ್ಷನಿಗೂ ಅದು ವೆರೈಟಿ ತೆಗಿತಾರೆ. ಅವರು ರಂಗೋಲಿ ಹಾಕಿ ಬರೋದ್ರೊಳಗೆ ನಾನು ಬ್ರಷ್ ಮಾಡಿ ಬಂದೆ ರೀ. ಬ್ರಷ್ ಮಾಡಿ ಬಂದ ತಕ್ಷಣ ಚಹಾ ಏನು ಕುಡಿಯಂಗಿಲ್ಲ. ಚಹಾ ಯಾಕೆ ಕುಡಿಯಂಗಿಲ್ಲಪ್ಪ ಅಂತಂದ್ರೆ ಹಾಳಾಗಸ ಇರ್ತೈತೆ ರೀ. ಹಾಗಾಗಿ ಎದ್ದು ಬಂದ ತಕ್ಷಣ ಬ್ರಷ್ ಮಾಡಿ ಚಹಾ ಕುಡಿಯಂಗಿಲ್ಲ. ಫಸ್ಟ್ ಎಲ್ಲ ಕಸ ಹೊಡ್ಕೊತೀವಿ ರೀ. ಕಸ ಎಲ್ಲ ಹೊಡೆದು ಫಸ್ಟ್ ನಾನು ಕಸ ಹೊಡೆದು ಕಲ್ಲು ಒರೆಸ್ಕೊತೀನಿ ರೀ. ನಮ್ಮ ತಂಗಿ ನೀರು ಕಾಸಾಕಿಡ್ತಾಳೆ. ಯಾಕೆ ನೀರು ಕಾಸಾಕಿಡ್ತಾಳೆ ಅಂತಂದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಮನೆಯೊಳಗೆ ಒಂದೊಂದು ಗ್ಲಾಸ್ ಬಿಸಿನೀರು ಕುಡಿತೇವೆ ರೀ. ಹಾಗಾಗಿ ನಾವು ಒಂದು ನೀರು ಕಾಸೋದು ಗುಂಡಿ ಮಾಡೀವಿ. ಅದು ಬೆಳಗ್ಗೆ ಎದ್ದ ತಕ್ಷಣ ಅಷ್ಟೇ ಬಿಸಿನೀರು ಕುಡಿತೀವಿ. ಮತ್ತು ಹಗಲಿ ಎಲ್ಲ ಏನು ಕುಡಿಯಂಗಿಲ್ಲ, ತಣ್ಣೀರ ಕುಡಿತೇವೆ. ಬೆಳಗ್ಗೆ ಹಾಳು ಹೊಟ್ಟಿಲೆ ಅಂಥೇಳಿ ನಾವು ಖಾಲಿ ಹೊಟ್ಯಾಗ ಒಂದು ಗ್ಲಾಸ್ ಬಿಸಿನೀರು ಕುಡಿತೇವೆ ರೀ. ಹಾಗಾಗಿ ನಾನು ಕಸ ಹೊಡೆದು ಕಲ್ಲು ಒರೆಸ್ಕೊಳ್ಳೋ ಮಟ ಅಂತಂದ್ರೆ ನಮ್ಮ ತಂಗಿ ಬಿಸಿನೀರು ಕಾಸಿ ಮತ್ತು ಚಾಕ್ಕೆ ಇಡ್ತಾಳೆ ರೀ. ಚಹಾ ಮಾಡಿ ಮತ್ತು ಹಾಲನ್ನು ಕಾಸ್ತಾಳೆ. ಅಲ್ಲಿವರೆಗೂ ನಾವು ಕಸ ಹೊಡೆದು ಕಲ್ಲು ಒರೆಸ್ಕೊಂಡು ಆದಮೇಲೆ ಒಂದು ಗ್ಲಾಸ್ ಬಿಸಿನೀರು ಕುಡ್ದು ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ಮತ್ತು ಚಹಾ ಕುಡಿತೀವಿ ರೀ. ಚಹಾ ಕುಡಿತೀವಿ ಅಂದ್ರೆ ಹಂಗೆ ಖಾಲಿ ಚಹಾ ಕುಡಿಯಂಗಿಲ್ಲ. ಚಹಾ ಜೊತೆ ನಮಗೆ ಬಿಸ್ಕಿಟು ಬೇಕು ರೀ. ಬಿಸ್ಕಿಟ್ ಇಲ್ಲ ಟೋಸ್ಟ್. ಅದನ್ನು ತಿಂದ್ರೆ ಮತ್ತು ಮುಂದೆ ಕೆಲಸ ಆಕ್ಕವ್ರಿ. ಇಲ್ಲಪ್ಪ ಅಂತಂದ್ರೆ ಬರೀ ಚಹಾ ಕುಡಿಯೋಕೆ ಆಗಂಗಿಲ್ಲ ರೀ. ಬೆಳಗ್ಗೆ ಎದ್ದ ತಕ್ಷಣ ಬಿಸ್ಕಿಟರ ಬೇಕು, ಇಲ್ಲ ಟೋಸ್ಟರ ಬೇಕು. 1-2 ಬಿಸ್ಕಿಟ್ ಅಷ್ಟೇ. ಟೋಸ್ಟ್ ಆಮೇಲೆ ಬಿಸ್ಕಿಟ್ ಇರಲಿಲ್ಲಪ್ಪ ಅಂತಂದ್ರೆ 1-2 ಟೋಸ್ಟ್ ಎರಡೂ ಇರ್ತಾವೆ. ಯಾಕಂದ್ರೆ ನಮ್ಮ ಮಾವಾರು ಬಿಸ್ಕಿಟ್ ತಿನ್ನಂಗಿಲ್ಲ, ಟೋಸ್ಟ್ ತಿಂತಾರೆ. ಹಾಗಾಗಿ ಬಿಸ್ಕಿಟು ಇರ್ತಾವೆ, ಟೋಸ್ಟ್ ಇರ್ತಾವೆ. ಬಿಸ್ಕಿಟ್ ಬೇಕಾದ್ರೆ ನಾವು ಬಿಸ್ಕಿಟರ ತಿನ್ಬೋದು, ಟೋಸ್ಟ್ ಬೇಕಂದ್ರೆ ಟೋಸ್ಟರ ತಿನ್ಬೋದು ರೀ. ಹಾಗಾಗಿ ಬೆಳಗ್ಗೆ ಅಷ್ಟೇ ತಿಂತೀವಿ, ಸಾಯಂಕಾಲ ಏನು ತಿನ್ನಂಗಿಲ್ಲ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕುಡಿದು ಅದ್ರ ಜೊತೆಗೆ ಬಿಸ್ಕಿಟರ ಮತ್ತು ಟೋಸ್ಟರ ಬೇಕು ರೀ. ಹಾಗಾಗಿ ನಮ್ಮದು ದಿನಚರಿ ಸ್ಟಾರ್ಟ್ ಆಗತ್ತೆ ರೀ. ಆಮೇಲೆ ನಾವು ಚಹಾ ಅದು ಕುಡಿತೀವಿ ರೀ. ನಮ್ಮ ತಂಗಿ ಚಹಾ ಕುಡಿಯಂಗಿಲ್ಲ. ಯಾಕಪ್ಪ ಅಂತಂದ್ರೆ ಆಕೆ ಪ್ರೆಗ್ನೆಂಟ್ ಅದಾಳಲ್ಲ, ಆಕೆಗೆ ಡಾಕ್ಟ್ರ್ ಪೌಡ್ರ್ ಕೊಟ್ಟಾರ. ಹಾಗಾಗಿ ಆಕೆ ಬೆಳಗ್ಗೆ ಹಾಲು ಕುಡಿತಾಳೆ ರೀ. ಆಮೇಲೆ ನಮ್ಮ ಬೆಳಗ್ಗೆ ರೊಟೀನ್ ಏನಪ್ಪ ಅಂತಂದ್ರೆ ನಾವು ಚಹಾ ಕುಡಿದಾದ್ಮೇಲೆ ಮತ್ತು ಬೆಳಗ್ಗೆ ಟಿಫಿನಿಗೆ ಏನು ಬೇಕು ನೋಡಿರಿ ಮಾಡ್ಕೋತೇವೆ. ಅಂದ್ರೆ ಇವತ್ತು ಏನು ಮಾಡಿದ್ವಿಪ್ಪ ಅಂತಂದ್ರೆ ಉಪ್ಪಿಟ್ಟು ಮಾಡಿದ್ವಿ ರೀ ಮತ್ತು ಬಜ್ಜಿ ಮಾಡಿದ್ವಿ. ಇವತ್ತು ಹುಣ್ಣಿಮೆ ಅಲ್ರಿ, ದವಣದ ಹುಣ್ಣಿಮೆ ದಿನ ಹನುಮ ಜಯಂತಿ ಅಲ್ರಿ. ಹನುಮ ಜಯಂತಿ ದಿನ ನಮ್ಮೂರ ಶಿವಾನಂದ ಮಠದ ಜಾತ್ರೆ ಐತ್ರಿ. ಹಾಗಾಗಿ ನಾವು ಇವತ್ತು ರೊಟ್ಟಿ ಅದು ಏನೂ ಮಾಡೋಂಗಿಲ್ಲ ಹುಣ್ಣಿಮೆ ಎಲ್ಲ. ಆಮೇಲೆ ಜಾತ್ರೆನೂ ಹೌದು, ರೊಟ್ಟಿ ಅದು ಏನೂ ಮಾಡೋಂಗಿಲ್ಲ. ಆಮೇಲೆ ಗುಡಿ ಒಳಗೆ ಪ್ರಸಾದ ಅದು ಇರ್ತೈತೆ ರೀ. ಹಂಗಂಥೇಳಿ ನಾವು ಅಡುಗೆನೂ ಜಾಸ್ತಿ ಮಾಡಿರಲಿಲ್ಲ. ಎಡೆ ಪೂರ್ತಕ್ಕಂಥೇಳಿ ಬಜ್ಜಿ ಮತ್ತು ಅನ್ನ ಬದ್ನಿಕಾಯಿ ಪಲ್ಯ ಮಾಡಿದ್ವಿ ರೀ. ಶಮಂತ ನೋಡ್ರಿ, ನಾನು ಎಲ್ಲರ ಫೋನ್ ವಿಡಿಯೋ ಮಾಡೋಕ್ಕಿಟ್ನಪ್ಪ ಅಂತಂದ್ರೆ ಅಲ್ಲಿ ಬಂದು ನಿಂತು ಬಿಡ್ತಾನೆ ರೀ ನೋಡ್ಕೊತ. ಸೈಡ್ ಸರಿ ಅಂದ್ರೂ ಸರಿಯಂಗಿಲ್ಲ, ಬಂದು ಅದ್ರ ಮುಂದೆನೇ ನಿಂತು ಬಿಡ್ತಾನೆ. ಆಮೇಲೆ ನಮ್ಮ ಮಾವರು ಬೆಳಗ್ಗೆ ವಾಕಿಂಗಿಗೆ ಹೋಗ್ತಾರಲ್ರಿ ಡೈಲಿ. ಅವರು 5 ಗಂಟೆಗೆ ಎದ್ದಿರ್ತಾರೆ. 6 ಗಂಟೆ ಅಂದ್ರೆ ವಾಕಿಂಗ್ ಹೋಗ್ತಾರ್ರಿ. ವಾಕಿಂಗ್ ಹೋಗಿ ಬಂದ್ರಪ್ಪ ಅಂತಂದ್ರೆ ಅವರು ಒಂದು ಗ್ಲಾಸ್ ಬಿಸಿನೀರು ಕುಡಿದು ಮತ್ತು ಚಹಾ ಹಾಕಿ ಕೊಡ್ತೀವಿ ರೀ. ಚಹಾ ಹಾಕಿ ಕೊಟ್ಟು ಅವರು ಒಂದು ಟೋಸ್ಟ್ ತಿಂತಾರೆ ರೀ. ಅದು ಎರಡೂ ತಿನ್ನಂಗಿಲ್ಲ, ಒಂದು ತಿಂತಾರೆ. ಆಮೇಲೆ ಅವ್ರಿಗೆ ಚಹಾ ಹಾಕಿ ಕೊಟ್ಟಾದಮೇಲೆ ಹುಡುಗರು ಶಮಂತಂಕರ ಅವ್ರ ಅಜ್ಜಾರ ಬರೋದ್ರೊಳಗೆ ಅಂದರೆ ಎದ್ದು ಬಿಟ್ಟಿರ್ತಾನೆ ರೀ. ಅವ ಡೈಲಿ ಜಲ್ದಿನೇ ಹೇಳ್ತಾನೆ ಶಮಂತ. 6 ಗಂಟೆ ಇಲ್ಲ 6:30 ಎದ್ದು ಬಿಡ್ತಾನೆ ರೀ. 8 ಮಟ ಒಟ್ಟು ಮಲ್ಕೊಳಂಗಿಲ್ಲ. ಅವನ ಸ್ವಲ್ಪ ಕಾಡಿಸ್ತಾನೆ. ಎದ್ದ ತಕ್ಷಣ ಅವಂಗೆ ಏನಾರು ಸ್ವಲ್ಪ ತಿನ್ನಕ್ಕೆ ಕೊಟ್ಟು ಚಿಂಟು ನೋಡ್ತೇನೆ ಅಂತಾನೆ. ಇಲ್ಲಪ್ಪ ಅಂತಂದ್ರೆ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಅಡ್ಡಾಡ್ತಾನೆ. ಒಟ್ಟು ಒಂದು ಕಡೆ ಕುಂದಿರ್ತಾನೆ ರೀ. ಇಲ್ಲಪ್ಪ ಅಂತಂದ್ರೆ ಅವ್ರ ಅಂಟಿ ಹಿಂದೆ ಅಡ್ಡಾಡ್ತಾನೆ, ಇಲ್ಲ ಅವ್ರ ಅಜ್ಜಿ ಕರ್ಕೊಂಡು ಹೋಗ್ತಾರ್ರಿ. ಮತ್ತು ಶಮಂತಂದು ಮತ್ತು ಅವಂದು ಮುಗಿಸಿ ದೊಡ್ಡವಂಕರ ಡಿಂಪೆ ದೌಡ್ ಹೇಳಂಗಿಲ್ಲ ರೀ. ಡಿಂಪು ಇಲ್ಲೇ ಬಾಜು ಮನೆಯವ್ರು ಅದಾರ ರೀ.
ಅವರು ನಾವು ಒಂದ ಮನೆಯವ್ರು ಇದ್ದಂಗೆ ಅದೇವಿ. ಇವ ಡೈಲಿ ಹುಟ್ಟದಾಗ ಅಂದ್ರೂ 4 ತಿಂಗಳಿಂದನ ಸ್ವಲ್ಪ ಅವ್ರ ಮನೆಗೆ ಅಟ್ಯಾಚ್ ಅದನ್ರಿ. ಅವ್ನ ಬಿಟ್ಟು ಇರಂಗಿಲ್ಲ ಅವರು. ಹಾಗಾಗಿ ರಾತ್ರಿ ಅವ್ರ ಮನೆಗೆ ಮಲ್ಕೊಳಕ್ಕೆ ಹೋಗ್ತಾನ. ನಾವಿವತ್ತು ಬಜ್ಜಿ ಕಡ್ಲಿಬ್ಯಾಳಿ ಮತ್ತು ಉದ್ದಿನಬ್ಯಾಳಿ ಬಜ್ಜಿ ಮಾಡಿದ್ರಾತಂತ ಹೇಳಿ ರಾತ್ರಿನ ನೆನಾಕಿಟ್ಟಿದ್ದೆ ರೀ. 2 ಗ್ಲಾಸ್ ಉದ್ದಿನಬ್ಯಾಳಿ ಮತ್ತು 1 ಗ್ಲಾಸ್ ಕಡ್ಲಿಬ್ಯಾಳಿ ನೆನಾಕಿಟ್ಟಿದ್ದೆ ರಾತ್ರಿನ. ಅವು ಬೆಳಗ್ಗೆ ಎದ್ದ ತಕ್ಷಣ ನೆನೆದಿದ್ದನ್ನು ನಾನು ಮಿಕ್ಸಿಗೆ ಹಾಕಿದೆ. ನಮ್ಮ ಅತ್ತೆಯವರು ಅದಕ್ಕೆ ಬೇಕಾದ ಖಾರಕ್ಕೆ ಎಲ್ಲ ರೆಡಿ ಮಾಡಿಕೊಟ್ರೆ. ಆಮೇಲೆ ನಮ್ಮ ಮನೆಯವರು ಹಾಲು ಮೊಸರು ಅದು ತಂದು ಕೊಟ್ರೆ. ನಾವು ಡೈಲಿ ಹಾಲು ಮೊಸರು ತೊಗೊಂಬರ್ತೀವಿ ರೀ. ಇಲ್ಲೆಲ್ಲ ದನ ಆಕಳ ಯಾವುದೂ ಇಲ್ಲ, ಹಾಗಾಗಿ ನಾವು ಪಾಕಿಟ್ ಹಾಲು ಮೊಸರು ತೊಗೊಂಬರ್ತೀವಿ. ಅದು ತಂದಾದಮೇಲೆ ಮತ್ತು ಅವರು ಕೆಲ್ಸಕ್ಕೆ ಹೊಂಟಿದ್ರು ರೀ, ರಜೆ ಇರಲಿಲ್ಲ ಅವ್ರಿಗೆ. ಹಂಗಂಥೇಳಿ ಅವ್ರು ಜಳಕ ಮಾಡಿ ಪೂಜೆ ಮಾಡ್ತಾರೆ ರೀ. ಅವ್ರು ಪೂಜೆ ಮಾಡಿ ಬರೋದ್ರೊಳಗೆ ಅವ್ರಿಗೆ ನಾಷ್ಟ ಮಾಡಿಕೊಟ್ರಾತಂತ ಹೇಳಿ ಉಪ್ಪಿಟ್ಟು ಮಾಡಿದ್ವಿ ಮತ್ತು ಬಜ್ಜಿ ಮಾಡಿ ಕೊಟ್ಟಿರಿ. ಫಸ್ಟ್ ದೇವರಿಗೆ ಎಡೆ ಹಿಡಿಬೇಕಲ್ರಿ, ಹಂಗಾಗಿ ದೇವರಿಗೆ ಬಜ್ಜಿನ ಮಾಡಿ ಎಡೆ ಹಿಡಿದ್ವಿ ರೀ. ಅನ್ನ ಇನ್ನೂ ಕುಕ್ಕರ್ ಸಿಟಿ ಹಾಕಿದ್ದಿಲ್ಲ, ಆಮೇಲೆ ಮಾಡಿದ್ರಾತಂತ ಹೇಳಿ ನಾನು ಸ್ನಾನ ಮುಗಿಸಿ ಬಂದೆ ರೀ. ಅಲ್ಲೇ ನಮ್ಮ ಮನೆ ಹತ್ತಿರ ನಾಗಮ್ಮ ದೇವಸ್ಥಾನ ಐತ್ರಿ ಒಂದು ಸಣ್ಣದು. ನಾವು ಪ್ರತಿ ಅಮಾವಾಸ್ಯೆಗೂ ಮತ್ತು ಹುಣ್ಣಿಮೆಗೂ ಅಲ್ಲೇ ಎಡೆ ಕೊಡ್ತೀವಿ ರೀ. ನಾನು ಸ್ನಾನ ಮುಗಿಸಿ ಬಂದಾದಮೇಲೆ ಗುಡಿಗೆ ಹೋಗಿ ಎಣ್ಣೆ ಬತ್ತಿ ಉದ್ದಿನ ಕಡ್ಡಿ ಮತ್ತು ಎಡೆ ತೊಗೊಂಡು ಹೋದ್ರಾತಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ರೀ. ಅಂದ್ರೆ ಅಲ್ಲಿ ಹೋಗಿ ಬಂದಿವಪ್ಪ ಅಂತಂದ್ರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ. ಯಾಕಂದ್ರೆ ನಾಗಮ್ಮ ದೇವರು ನನಗೂ ಇಷ್ಟ ರೀ. ಹಂಗಾಗಿ ಅಮಾವಾಸ್ಯೆ ಹುಣ್ಣಿಮೆಗೆ ಹೋಗಿ ದೀಪ ಅದು ಹಚ್ಚಿ ನಮಸ್ಕಾರ ಮಾಡಿ ಬರ್ತೇನೆ ರೀ. ಒಂದಿಟ್ಟು ಸಮಾಧಾನ ಅನ್ಸುತ್ತೆ ರೀ ಅಲ್ಲಿ ಹೋಗಿ ಬಂದೆ. ಅಲ್ಲಿ ಹೋಗಿ ಬಂದಮೇಲೆ ನಾಷ್ಟ ಅದು ಮಾಡಿದ್ವಿ ರೀ. ನಾಷ್ಟ ಮಾಡಿದಾದಮೇಲೆ ಇವತ್ತೇನು ಮಾಡಬೇಕಪ್ಪ ಅಂತಂದ್ರೆ ಎಷ್ಟು 12:15ಗೆ ನವನಗರಕ್ಕೆ ಹೋಗೋದಿತ್ತು ರೀ. ನವನಗರಕ್ಕೆ ಯಾಕೆ ಹೊಂಟಿದ್ದೀವಪ್ಪ ಅಂತಂದ್ರೆ ಅಲ್ಲಿ ಮೊನ್ನೆ ನಮ್ಮ ತಂಗಿದು ಸೀಮಂತ ಕಾರ್ಯಕ್ರಮ ಇತ್ತಲ್ರಿ, ಅದ್ರದ್ದು ಫೋಟೋ ಎಲ್ಲ ತೆಗ್ದಿದ್ರೆ ಆ ಫೋಟೋನ ಸೆಲೆಕ್ಟ್ ಮಾಡೋಕ್ಕೆ ಬರ್ರಿ ಅಂಥೇಳಿ ಆ ಫೋಟೋ ಸ್ಟುಡಿಯೋದವ್ರು ಕರೆದಿದ್ರು ರೀ. ಹಂಗಾಗಿ ನಮ್ಮ ಅತ್ತೆಯವರು, ನಾನು, ನನ್ನ ಮಕ್ಕಳು ಮತ್ತು ನಮ್ಮ ತಂಗಿ 3 ಜನ ಸೇರಿ ಹೋದ್ವಿ. ಬರ್ರಿ ಅಂಥೇಳಿ ಕರೆದಿದ್ರು ಫೋಟೋ ಸ್ಟುಡಿಯೋಕ್ಕೆ. ಅಲ್ಲಿ ಹೋಗೇವಿ, ನೋಡಿದ್ರೆ ಫೋಟೋ ಸ್ಟುಡಿಯೋದವನ ಬಂದಿರಲಿಲ್ಲ ರೀ. ಯಾಕಪ್ಪ ಅಂತಂದ್ರೆ ಅವೇನೋ ಧಾರವಾಡಕ್ಕೆ ಹೋಗಿದ್ನಂತ ಫೋಟೋನ ಕಾಪಿ ಮಾಡ್ಕೊಂಬರಕ್ಕೆ. ಅವ ಈಗ ಬರ್ತೇನೆ ಅಂತ ಹೇಳಿ ಹೋದವ ಬರಲೇ ಇಲ್ಲರಿ. ಹಾಗಾಗಿ ಅಲ್ಲೇ ಒಂದು ಶಿವಾನಂದ ಮಠ ಇತ್ತು ರೀ ನವನಗರದಾಗ. ಅದ್ರ ಸುತ್ತಮುತ್ತಲೂ ಮಾವಿನ ಗಿಡ ಇದ್ದು ರೀ ಅಲ್ಲೇ. ಅಲ್ಲಿ ಹೋದ್ವಿ, ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ಹೊರಗೆ ಬಂದ್ವಿ. ಮಾವಿನಕಾಯಿ ಎಲ್ಲ ಬಿದ್ದಿದ್ದು ರೀ. ಒಂದೊಂದು ಮಾವಿನಕಾಯಿ ಹಣ್ಣಾಗಿದ್ವಿ. ಅವನ್ನ ಹಣ್ಣು ತಿನ್ಕೊಂತ ಸ್ವಲ್ಪ ಹೊತ್ತು ಅಲ್ಲೇ ನೆರಳದಿತ್ತು ರೀ. ಅಲ್ಲೇ ಕುಂತು ಹಣ್ಣು ತಿನ್ಕೊಂತ ಕುಂತಿದ್ವಿ. ಆಮೇಲೆ ಹೋಗಿ ಫೋಟೋ ಅದೆಲ್ಲ ಸೆಲೆಕ್ಟ್ ಮಾಡಿದ್ವಿ. ಸೆಲೆಕ್ಟ್ ಮಾಡಿ ಸಾಯಂಕಾಲ 4 ಗಂಟೆ ಆಗಿತ್ತು ರೀ. ಊಟನೂ ಮಾಡಿರಲಿಲ್ಲ ಮಧ್ಯಾಹ್ನ. ಹಂಗಾರೆ ಅಲ್ಲೇ ನಾಷ್ಟ ಮಾಡಿ ಬಂದ್ರಾತಂತ ಹೇಳಿ ನಮ್ಮ ತಂಗಿ
ಲೈಟ್ ಐತೆ ಅಲ್ಲೇ ಪೂಜೆ ಮಾಡಿ ಮತ್ತೆ ಈ ದೇವಸ್ಥಾನ ನಮ್ಮೂರು ಶಿವಣ್ಣನ ಮಠ ರೀ ಇದು. ಎಷ್ಟು ಚಂದ ಹೂವಿನ ಅಲಂಕಾರ ಮಾಡ್ಯಾರ ನೋಡ್ರಿ. ಭಾಳ ಚಂದ ಆಗಿತ್ತು ರೀ ಅಲಂಕಾರ ಅಂತೂ. ಭಾಳ ರಶ್ನು ಇತ್ತು. ಸಾಯಂಕಾಲ ತೇರು ಎಳಿ ಟೈಮ್ದಾಗ ಹೋಗಿದ್ವಿ. ಬೆಳಗ್ಗೆನೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ರೀ ಕಾಯೋದು ಒಡ್ಸ್ಕೊಂಬರಕಂಥೇಳಿ. ಹಾಗಾಗಿ ನಾವು ಸಾಯಂಕಾಲನ ತೇರು ಎಳೆದಂಗೆ ಆತು, ದೇವ್ರ ದರ್ಶನನೂ ಮಾಡ್ಕೊಂಬಂದಂಗೆ ಆತಂತ ಹೇಳಿ ಸಾಯಂಕಾಲ ಹೋಗಿದ್ವಿ ರೀ. ನಮ್ಮೂರಿನ ತೇರು ಸಾಯಂಕಾಲ 6ರಿಂದ 6:30ಗೆ ಎಳೆಯುತ್ತೆ ರೀ. ಆಮೇಲೆ ಅದು ಮಠ ಏನಪ್ಪ ಅಂತಂದ್ರೆ ರೋಡ್ ದಾಟಿ ಆ ಕಡೆ ಇತ್ತು ರೀ. ಹಾಗಾಗಿ ಟ್ರಾಫಿಕ್ ಜಾಮನ್ನು ಭಾಳ ಆಗಾಕತ್ತಿತ್ತು. ಟ್ರಾಫಿಕ್ ಪೊಲೀಸರು ಇದ್ದರೆ ಹಂಗೆ ಮ್ಯಾನೇಜ್ ಮಾಡ್ಕೊತ ಜಾತ್ರೆನ ನಡೆಸಿದ್ವಿ ರೀ. ನೋಡ್ರಿ ರೋಡ್ ಒಳಗೇನು ಗಾಡಿ ಅವು ಅಡ್ಡಾಡಕತ್ತಾವು. ತೇರು ಹೋಗಿ ವಾಪಸ್ ಬಂತ್ರಿ. ಅಲ್ಲೇ ಪಾದಗಟ್ಟಿ ಐತಿ, ಪಾದಗಟ್ಟಿ ಮುಟ್ಟಿ ವಾಪಸ್ಸು ಮಠದ ಹತ್ರ ಬಂತ್ರಿ. ಈ ತೇರು ಶಿವಾನಂದ ಮಠದಿಂದ ಉಣ್ಕಲ್ಕೆರೆ ಹತ್ರ ಒಂದು ಪಾದಗಟ್ಟಿ ಐತ್ರಿ. ಆ ಪಾದಗಟ್ಟಿನ ಮುಟ್ಟಿ ವಾಪಸ್ಸು ಮತ್ತು ಮಠದ ಹತ್ರ ಹೇಳ್ಕೊಂಬರ್ತಾರೆ ರೀ. ಅಲ್ಲಿವರೆಗೂ ಫುಲ್ಲ ಟ್ರಾಫಿಕ್ ಜಾಮ್ ಇರುತ್ತೆ ರೀ. ಟ್ರಾಫಿಕ್ ಪೊಲೀಸರು ಟ್ರಾಫಿಕ್ ಮ್ಯಾನೇಜ್ ಮಾಡ್ಕೊತ ಇದ್ರೆ ಅಷ್ಟರೊಳಗೆ ಒಂದು 7ರಿಂದ 7:30 ಮಟ ಅಂದ್ರೆ ಜಾತ್ರೆ ಮುಗೀತು ರೀ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಬರ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.